ಎಲ್ರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸಲ್ಲಿ ನಾನು ಕರೆಂಟ್ ಅಫೇರ್ಸ್ ಅಲ್ಲಿ ಜೂನ್ ಮಂತ್ ಕರೆಂಟ್ ಅಫೇರ್ಸ್ ಅನ್ನ ಮಾಡಿರಲಿಲ್ಲ. ಸ್ವಲ್ಪ ಗ್ಯಾಪ್ ಆಗಿತ್ತು. ಯಾಕಂದ್ರೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ದು ಇಲ್ಲಿ ಆ ಅವ್ರದ್ದು 100 ಡೇ ಟಾರ್ಗೆಟ್ಸ್ ಪ್ಲಸ್ ಟೆಸ್ಟ್ ಸೀರೀಸ್ ಕೂಡ ಮಾಡ್ತಿದ್ವಿ ಅಲ್ವಾ ಅವ್ರಿಗೆ. ಹಾಗಾಗಿ ಅಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋ ದೃಷ್ಟಿಯಿಂದ ಇದು ಒಂದು ವಾರ ಸ್ವಲ್ಪ ಗ್ಯಾಪ್ ಆಯ್ತು. ಹಾಗಾಗಿ ಇವತ್ತು ಇದನ್ನು ಕೂಡ ಕ್ಲಾಸಸ್ ನ ಮಾಡ್ತಾ ಇದ್ದೇನೆ. ಇನ್ನು ಯಾರು ಈಗ ಆಲ್ರೆಡಿ 7 ಮಂತ್ಸ್ ಕರೆಂಟ್ ಅಫೇರ್ಸ್ ಆಲ್ರೆಡಿ ಕವರ್ ಮಾಡಿದ್ದೀನಿ. ಎಲ್ಲಿಂದ ಅಂತಂದ್ರೆ ನಿಮಗೆ ನವೆಂಬರ್ ಇಂದ ಕ್ಲಾಸಸ್ ಸಿಗ್ತವೆ. ನವೆಂಬರ್ ಆಗಿದೆ, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಈಗ ಜೂನ್. ಓಕೆನಾ, ಇವಾಗ ಜೂನ್ ಮಾಡ್ತಾ ಇದ್ದೀನಿ. ಓಕೆನಾ, ಇದು ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟೇ ಅಂತಂದು ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಅಂದ್ರೆ MCQ ಮಾಡೆಲ್ ಅಲ್ಲಿ ಮಾಡ್ತಿರ್ತೇನೆ. ಇದನ್ನ ಎಷ್ಟಾಗುತ್ತೆ ಅಷ್ಟು 50 ಕ್ವಶನ್ಸ್ ಒಂದ್ ತಿಂಗಳ ಅಂತಂದು ಆ ರೀತಿ ತಗೊಂಡು ಇದರಲ್ಲಿ ಥಿಯರಿ ಕ್ಲಾಸ್ ಮಾಡ್ಕೊಂಡು ಆಮೇಲೆ ಅದೇ PDF ನ ನಿಮಗೆ ಇವಾಗ ಏನ್ ಕ್ಲಾಸ್ ಮಾಡ್ತಿದ್ದೀನಲ್ವಾ ಅದೇ PDF ನ ನಿಮಗೆ ಕೂಡ ಸೆಂಡ್ ಮಾಡ್ತೀನಿ. ಅಲ್ಲಿಂದ ನೀವನ್ನ ತಗೋಬಹುದು ನೀವು. ಓಕೆ, ಇದೆಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುವಂತಹ ಸ್ಟಡಿ ಜೋನ್ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆದ್ರೆ ಇದ್ರದ್ದೆಲ್ಲ ನಿಮಗೆ PDF ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಈಗ ಆಲ್ರೆಡಿ ಮೇದು ಮುಗ್ದಿದೆ. ಇವಾಗ ಜೂನ್ ತಿಂಗಳ ಕರೆಂಟ್ ಅಫೇರ್ಸ್ ಅನ್ನ ಇವತ್ತಿನ ಕ್ಲಾಸಲ್ಲೇ ನೋಡೋಣ. ಮೊದಲನೇ ಕ್ವಶನ್ ಏನಿದೆ ಅಂದ್ರೆ ಭಾರತದಲ್ಲಿ ಕೃಷಿ ಪರಿವರ್ತನೆಯನ್ನು ವೇಗಗೊಳಿಸುವ ಮೂಲಕ ರೈತರನ್ನು ಸಬಲೀಕರಣಗೊಳಿಸಲು ಪ್ರಾರಂಭಿಸಲಾದ ಅಭಿಯಾನದ ಹೆಸರೇನು? ಆಪ್ಷನ್ ನೋಡ್ಕೊಳ್ಳಿ. ಓಕೆನಾ, ಯಾಕಂದ್ರೆ ಡೈರೆಕ್ಟ್ ನಾನೇ ಆನ್ಸರ್ ಹೇಳೋದಕ್ಕಿಂತ ನೀವು ಒಂದ್ ಸ್ವಲ್ಪ ನೋಡಿದ್ರೆ ಏನ್ ಕೇಳ್ತಿದ್ದಾನೆ, ಕ್ವಶನ್ ಯಾವ ರೀತಿ ಬರ್ತವೆ ಅಂತ ಕೂಡ ನಿಮಗೆ ಸ್ವಲ್ಪ ಗೊತ್ತಾಗ್ಲಿ ಅನ್ನೋ ದೃಷ್ಟಿಯಿಂದ ಆಪ್ಷನ್ ನೋಡ್ಕೊಳ್ಳಿ. ನಿಮಗೆ ಇದಕ್ಕೆ ರೈಟ್ ಆನ್ಸರ್ ಗೊತ್ತಿದನೋ ಇಲ್ಲ ಹಂಗ್ ನೋಡ್ಕೊಳ್ಳಿ. ಓಕೆನಾ, ವಿಕಸಿತ್ ಕೃಷಿ ಸಂಕಲ್ಪ ಅಭಿಯಾನ, ನೆಕ್ಸ್ಟ್ ಕೃಷಿ ವಿಕಾಸ ಮಿಷನ್, ಅನ್ನದಾತ ಸಬಲೀಕರಣ ಕಾರ್ಯಕ್ರಮ ಅಂತ ಕೂಡ ರೈಟ್ ಆನ್ಸರ್ ವಿಕಸಿತ್ ಕೃಷಿ ಸಂಕಲ್ಪ ಅಭಿಯಾನ. ಓಕೆನಾ, ಕೇಂದ್ರ ಕೃಷಿ ಸಚಿವರು ಇದನ್ನ ಸ್ಟಾರ್ಟ್ ಮಾಡಿದಾರಂತೆ. ಯಾವಾಗ? ವಿಕಸಿತ್ 2025 ಅಂತಂದು ಸ್ಟಾರ್ಟ್ ಮಾಡಿದ್ದಾರೆ. ಏನು ಇದು? ಭಾರತದಲ್ಲಿ ಕೃಷಿ ಪರಿವರ್ತನೆಯನ್ನು ವೇಗಗೊಳಿಸುವ ಮೂಲಕ ರೈತರನ್ನು ಸಬಲೀಕರಣಗೊಳಿಸಲು ಪ್ರಾರಂಭಿಸಲಾದ ಅಭಿಯಾನ ವಿಕಸಿತ್ ಕೃಷಿ ಸಂಕಲ್ಪ ಅಭಿಯಾನ. ನೆಕ್ಸ್ಟ್, ನಾನು ಹೇಳೋದು ಸ್ಲೋ ಆಯ್ತಿದ್ರೆ ನಿಮಗೆ ಸ್ವಲ್ಪ ಸ್ಪೀಡ್ ಇಟ್ಟು ನೋಡೋಕೆ ಸಾಧ್ಯ ಆಗಿರ್ಬೇಕು. ನೆಕ್ಸ್ಟ್, ಎರಡನೇ ಕ್ವಶನ್ ಏನಿದೆ, ಅಂತಾರಾಷ್ಟ್ರೀಯ ತುರ್ತು ಆರ್ಥಿಕ ಅಧಿಕಾರ ಕಾಯ್ದೆ ಯಾವ ದೇಶಕ್ಕೆ ಸಂಬಂಧಿಸಿದೆ? ಫ್ರಾನ್ಸ್, ಆಸ್ಟ್ರೇಲಿಯಾ, ಯುನೈಟೆಡ್ ಸ್ಟೇಟ್ಸ್, ಯುನೈಟೆಡ್ ಕಿಂಗ್ಡಮ್ ಅಂತಂದ್ರೆ ಯುನೈಟೆಡ್ ಸ್ಟೇಟ್ಸ್. ಓಕೆನಾ, ಅಮೆರಿಕಕ್ಕೆ ಸಂಬಂಧಿಸಿದೆ. ಇತ್ತೀಚೆಗೆ ಅಮೆರಿಕದಲ್ಲಿ ಫೆಡರಲ್ ನ್ಯಾಯಾಲಯ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ವ್ಯಾಪಕ ಸುಂಕಗಳನ್ನು ತಡೆ ಹಿಡಿದು. ಓಕೆನಾ, ಇದ್ರ ಬಗ್ಗೆ ಕ್ವಶನ್ಸ್ ಬರೋದು ಬಹಳ ಚಾನ್ಸಸ್ ಇದೆ. ಓಕೆನಾ, ವ್ಯಾಪಾರಗಳ ಸುಂಕಗಳ ಬಗ್ಗೆ. ಓಕೆನಾ, ಅಂತಾರಾಷ್ಟ್ರೀಯ ತುರ್ತು ಆರ್ಥಿಕ ಅಧಿಕಾರ ಕಾಯ್ದೆ ಅವರಿಗೆ ವ್ಯಾಪಕ ಆಮದು ತೆರಿಗೆಗಳನ್ನು ವಿಧಿಸಲು ಅವಕಾಶ ನೀಡುವುದಿಲ್ಲ ಎಂದು ಹೇಳಿದೆ. 1977ರಲ್ಲಿ ಅಂತಾರಾಷ್ಟ್ರೀಯ ತುರ್ತು ಆರ್ಥಿಕ ಅಧಿಕಾರ ಕಾಯ್ದೆ ಇದು ಯಾವಾಗ ಬಂತು? 1977ರಲ್ಲಿ. ಇದನ್ನ 1977 ಅಕ್ಟೋಬರ್ 28ರಂದು ಕಾನೂನುಬದ್ಧಗೊಳಿಸಲಾಯಿತು. ಓಕೆನಾ, ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ ನಂತರ ಹಣಕಾಸಿನ ವಹಿವಾಟು ನಿಯಂತ್ರಿಸುವ ಮೂಲಕ US ಅಧ್ಯಕ್ಷರಿಗೆ ಅಧಿಕಾರವನ್ನು ನೀಡುತ್ತದೆ. ಓಕೆ, ನೆಕ್ಸ್ಟ್ ಮೂರನೇ ಕ್ವಶನ್, ಭಾರತದಲ್ಲಿ ಗುಣಮಟ್ಟ ಮಂಡಳಿ ಹೊಸ ಏಕೀಕೃತ ಪ್ರಧಾನ ಕಚೇರಿ ಎಲ್ಲಿ ಉದ್ಘಾಟಿಸಲಾಗಿದೆ? ಭಾರತದಲ್ಲಿ ಗುಣಮಟ್ಟ ಮಂಡಳಿ ಹೊಸ ಏಕೀಕೃತ ಪ್ರಧಾನ ಕಚೇರಿಯನ್ನ ಎಲ್ಲಿ ಉದ್ಘಾಟನೆ ಮಾಡಲಾಗಿದೆ ಅಂತಂದ್ರೆ ರೈಟ್ ಆನ್ಸರ್ ನವದೆಹಲಿಯಲ್ಲಿ ಉದ್ಘಾಟನೆ ಮಾಡಲಾಗಿದೆ. ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವರು ನವದೆಹಲಿಯಲ್ಲಿ ವ್ಯಾಪಾರ ಕೇಂದ್ರದಲ್ಲಿ ಭಾರತೀಯ ಗುಣಮಟ್ಟ ಮಂಡಳಿಯನ್ನು ಹೊಸ ಏಕೀಕೃತ ಪ್ರಧಾನ ಕಚೇರಿಯನ್ನಾಗಿ ಮಾಡಲಾಗಿದೆ. ಓಕೆನಾ, ಇದು ಗುಣಮಟ್ಟ ಮಂಡಳಿ 1980ರ ಸಂಘಗಳ ನೋಂದಣಿ ಕಾಯ್ದೆ ಅಡಿಯಲ್ಲಿ ನೋಂದಾಯಿಸಲಾಗಿದೆ. ಓಕೆ, ನೆಕ್ಸ್ಟ್, ಎಕ್ಸ್ಪ್ಲೇನ್ ಬೇಕಂದ್ರೆ ನೀವು ಅಲ್ಲಿ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ಅಥವಾ ಇದೇ PDF ನ ಸೆಂಡ್ ಮಾಡ್ತೀನಿ ನಾನು, ಅಲ್ಲಿ ಬೇಕಾದ್ರೂ ಕೂಡ ನೀವು ನೋಡ್ಕೋಬಹುದು. ಓಕೆ, ಯಶೋಧ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ ಸಂಸ್ಥೆಯ ಉಪಕ್ರಮವಾಗಿದೆ? ಓಕೆನಾ, ಯಶೋಧ AI ಯಾವ ಸಂಸ್ಥೆಯ ಉಪಕ್ರಮವಾಗಿದೆ? ಇದು NCW ಅಥವಾ ನೀತಿ ಆಯೋಗ, ಆಮೇಲೆ ರಿಸರ್ವ್ ಬ್ಯಾಂಕ್ RBI, ಅಥವಾ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ NHRCನೋ ಅಂತ ಕೇಳಿದ್ರೆ ಇದಕ್ಕೆ ರೈಟ್ ಆನ್ಸರ್ NCW, ರಾಷ್ಟ್ರೀಯ ಮಹಿಳಾ ಆಯೋಗ. ಇತ್ತೀಚೆಗೆ ಕೃತಕ ಬುದ್ಧಿಮತ್ತೆ, ಸಾಕ್ಷರತೆ ಮತ್ತು ಡಿಜಿಟಲ್ ಜಾಗೃತಿ ಉತ್ತೇಜಿಸಲು ಬರೇಲಿಯ ಮಹಾತ್ಮ ಜ್ಯೋತಿಬಾ ಫುಲೆ ರೋಹಿಲ್ಖಂಡ್ ವಿಶ್ವವಿದ್ಯಾಲಯದಲ್ಲಿ, ಓಕೆನಾ, ಬರೇಲಿಯಲ್ಲಿ ಯಶೋಧ AI ನಿಮ್ಮ AI ಸಖಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಅಂತ ಹೇಳಿದಾನೆ. ನೆಕ್ಸ್ಟ್, ರಾಷ್ಟ್ರೀಯ ಚೌದಿಕ್ ಸಂಪದ ಮಹೋತ್ಸವ 2025 ಎಲ್ಲಿ ಆಯೋಜಿಸಲಾಯಿತು? ಚೌದಿಕ್ ಸಂಪದ ಮಹೋತ್ಸವ. ಓಕೆನಾ, ಬೌದ್ಧಿಕ್ ಸಂಪದ ಮಹೋತ್ಸವವನ್ನ ಎಲ್ಲಿ ಆಚರಣೆ ಮಾಡಲಾಯಿತು ಅಂತ ಕೇಳಿದರೆ ಇದಕ್ಕೆ ಆನ್ಸರ್
ಲಕ್ನೋನೋ ಅಥವಾ ಶಿಮ್ಲಾನೋ, ಡೆಹ್ರಾಡೂನು, ಚಂಡೀಗಢ ಅಂತ ಕೇಳಿದ್ರೆ ಇದಕ್ಕೆ ರೈಟ್ ಆನ್ಸರ್ ಏನಂದ್ರೆ ಡೆಹ್ರಾಡೂನ್ ರೈಟ್ ಆನ್ಸರ್. ಇದಕ್ಕೆ ಎಕ್ಸ್ಪ್ಲೇನ್ ಬೇಕಂದ್ರೆ ನೋಡ್ಕೋಬಹುದು. ನೆಕ್ಸ್ಟ್ ಭಾರತದ 6ನೇ ಕ್ವಶನ್. ಭಾರತದ ಮೊದಲ ಅಂತ ಬಂತಂದ್ರೆ ಇದು ಇಂಪಾರ್ಟೆಂಟ್ ಅಂತ, ಓಕೆನಾ. ಯಾವುದೇ ಕ್ವಶನ್ ಅಲ್ಲೂ ನೀವು ಓದುವಾಗ, ಈಗ ಮ್ಯಾಗ್ಝಿನ್ ಆದ್ರೂ ಹಿಂಗ್ ಓದ್ತಿರುವಾಗ ನಿಮ್ಗೆ ಏನಾದ್ರು ಭಾರತದ ಮೊದಲು, ಇವು ಇಂಪಾರ್ಟೆಂಟ್. ಇವು ಭಾರತದ ಮೊದಲು, ಕರ್ನಾಟಕದ ಮೊದಲು, ದೇಶದ ಮೊದಲು ಅಂತ ಕೊಟ್ಟಿರ್ತಾನೆ, ಓಕೆನಾ. ದೇಶದ ಮೊದಲು, ಪ್ರಪಂಚದ ಮೊದಲು, ಓಕೆನಾ. ಈ ಮೊದಲು ಅನ್ನೋ ಶಬ್ದ ಬಂತಂದ್ರೆ ಅದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅಂತ, ಓಕೆ. ಯಾಕಂದ್ರೆ ಪ್ರಪಂಚದಲ್ಲಿ ಮೊದಲು ಆಗಿದೆ ಅಂದ್ರೆ ಅದು ಇಂಪಾರ್ಟೆಂಟ್. ಆ ರೀತಿಯಾಗಿ ಆ ಆಂಗಲ್ ಅಲ್ಲಿ ಕ್ವಶನ್ ಕೇಳ್ತಿರ್ತಾನೆ, ಓಕೆನಾ. ಭಾರತದ ಮೊದಲ ಕೃಷಿ ಹ್ಯಾಕ್ಥಾನ್ ಆತಿಥ್ಯ ವಹಿಸಿರುವ ನಗರ ಯಾವುದು? ಕೃಷಿ ಹ್ಯಾಕ್ಥಾನ್ ಆತಿಥ್ಯ ವಹಿಸಿರುವ ನಗರ ಇಂದೋರ್ ಮಧ್ಯಪ್ರದೇಶ, ಚೆನ್ನೈ ತಮಿಳುನಾಡು, ಪುಣೆ ಮಹಾರಾಷ್ಟ್ರ, ವಾರಣಾಸಿ ಉತ್ತರ ಪ್ರದೇಶ ಅಂತ ಕೇಳಿದ್ರೆ ಇದಕ್ಕೆ ರೈಟ್ ಆನ್ಸರ್ ಪುಣೆ ಮಹಾರಾಷ್ಟ್ರ. ಭಾರತದ ಮೊದಲ ಕೃಷಿ ಹ್ಯಾಕ್ಥಾನ್ ಅನ್ನು ಮಹಾರಾಷ್ಟ್ರದ ಪುಣೆಯ ಕೃಷಿ ಕಾಲೇಜಿನ ಸಿಂಚನ್ ನಗರ ಮೈದಾನದಲ್ಲಿ ಉದ್ಘಾಟಿಸಲಾಯಿತು. ಇದನ್ನು ರಾಜ್ಯ ಕೃಷಿ ಇಲಾಖೆ, ಮಹಾತ್ಮ ಫುಲೆ ಕೃಷಿ ವಿದ್ಯಾಪೀಠ ಮತ್ತು ಪುಣೆಯ ಕೃಷಿ ಕಾಲೇಜು ಜಂಟಿಯಾಗಿ ಆಯೋಜಿಸಿವೆ ಅಂತ ಹೇಳ್ತಾರೆ. ನೆಕ್ಸ್ಟ್ ರಷ್ಯಾದ ವಾಯುನೆಲೆಗಳ ಮೇಲೆ ಪ್ರಮುಖ ಡ್ರೋನ್ ದಾಳಿ. ಇದು ಇಂಪಾರ್ಟೆಂಟ್, ಓಕೆನಾ. ಇದು ಇಂಪಾರ್ಟೆಂಟ್ ಕ್ವಶನ್ಸ್. ಈ ಕ್ವಶನ್ಸ್ ಬರೋ ಚಾನ್ಸಸ್ ಬಹಳ ಇರುತ್ತೆ, ಓಕೆನಾ. ಇದನ್ನ ಸ್ವಲ್ಪ ನೋಡ್ಕೊಂಡಿರಿ, ನೆನ್ಪಿಟ್ಕೊಳ್ಳಿ, ಓಕೆನಾ. ಇದನ್ನ ನಾನು ಟೆಲಿಗ್ರಾಮ್ ಅಲ್ಲೂ ಕೂಡ ಈ ಕ್ವಶನ್ ಹಾಕಿದ್ದೆ. ಬಹಳ ಹುಡುಗರು ಇದಕ್ಕೆ ಆಪ್ಷನ್ ಡಿ ಹೇಳಿದ್ದಾರೆ, ಆಮೇಲೆ ಕೆಲವೊಂದಿಷ್ಟು ಜನ ಸಿ ಅಂತ ಹೇಳಿದ್ದಾರೆ. ಬಟ್ ಸಿ ರೈಟ್ ಆನ್ಸರ್. ಇದಕ್ಕೆ ಯಾರ್ಯಾರು ಬೇರೆ ಬೇರೆ ಆನ್ಸರ್ ಹೇಳಿದಾರೆ ಅವ್ರು ಸ್ವಲ್ಪ ನೀವು ಆಪ್ಷನ್ 2 ಬಹಳ ಹೇಳಿದ್ದಾರೆ, ಆಪ್ಷನ್ 2 ಹೇಳಿದಾರೆ ಬಹಳ, ಓಕೆನಾ. ಇದಕ್ಕೆ ರೈಟ್ ಆನ್ಸರ್ ಸಿ. ಕ್ವಶನ್ ಏನಿದೆ, ರಷ್ಯಾದ ವಾಯುನೆಲೆಗಳ ಮೇಲೆ ಪ್ರಮುಖ ಡ್ರೋನ್ ದಾಳಿಯನ್ನು ಒಳಗೊಂಡ ಉಕ್ರೇನಿನ ಕಾರ್ಯಾಚರಣೆ ಹೆಸರೇನು ಅಂತ ಕೇಳ್ತಾನೆ. ಇದಕ್ಕೆ ರೈಟ್ ಆನ್ಸರ್ ಆಪರೇಷನ್ ಸ್ಪೈಡರ್ ವೆಬ್. ಆಪರೇಷನ್ ಸ್ಪೈಡರ್ ವೆಬ್ ಅಡಿಯಲ್ಲಿ ಉಕ್ರೇನ್ ತನ್ನ ಅತ್ಯಂತ ಶಕ್ತಿಶಾಲಿ ಡ್ರೋನ್ ದಾಳಿ, ಓಕೆನಾ. ಈ ಕ್ವಶನ್ ಏನ್ ಬರ್ಬೋದು ಅಂದ್ರೆ ಆಪರೇಷನ್ ಸ್ಪೈಡರ್ ವೆಬ್ ಎಂಬುದು ಏನಂತ ಕೇಳ್ಬೋದು. ಇದು ಒಂದು ಡ್ರೋನ್ ದಾಳಿ ನಡೆಸಿದಂತ ಒಂದು ಶಕ್ತಿಶಾಲಿ ಅತ್ಯಂತ ಉಕ್ರೇನ್ ಡ್ರೋನ್ ದಾಳಿ ಅಂತ ಕೇಳ್ಬೋದು. ಅಥವಾ ಆಪರೇಷನ್ ಸ್ಪೈಡರ್ ವೆಬ್ ಎಂಬುವ ಡ್ರೋನ್ ದಾಳಿ ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಕೇಳ್ಬೋದು. ಇದು ಉಕ್ರೇನ್. ಅಥವಾ ಉಕ್ರೇನ್ ಇತ್ತೀಚೆಗೆ ಕ್ವಶನ್ ಬಂದೆ ಅಲ್ವಾ, ಈ ರೀತಿ ಆದ್ರೆ ಕೇಳ್ಬೋದು. ಉಕ್ರೇನ್ ಇತ್ತೀಚೆಗೆ ರಷ್ಯಾದ ಮೇಲೆ ಡ್ರೋನ್ ದಾಳಿ ಮಾಡಿದ, ಅದರ ಆಪರೇಷನ್ ಹೆಸರು ಅಂತ ಕೇಳ್ಬೋದು. ಆಪರೇಷನ್ ಸ್ಪೈಡರ್ ವೆಬ್. ಆಪರೇಷನ್ ಸ್ಪೈಡರ್ ವೆಬ್. ಸ್ವಲ್ಪ ಉಕ್ರೇನ್ ಭದ್ರತಾ ಸೇವೆ ನಡೆಸಿತು. ಇದು ಡ್ರೋನ್ಗಳು ಬಳಸಿಕೊಂಡು ರಷ್ಯಾದ ವಾಯುನೆಲೆಗಳನ್ನು ಕಾರ್ಯತಂತ್ರದ ಬಾಂಬ್ಗಳ ವಿಮಾನಗಳನ್ನು ಗುರಿಯಾಗಿಸಿಕೊಂಡಿತು. ಈ ದಾಳಿಯು ರಿಮೋಟ್ ಪರ್ಸನ್ ವ್ಯೂ ಡ್ರೋನ್ಗಳನ್ನು ಎಂದು ಕರೆಯಲಾಗುತ್ತದೆ. ಫಸ್ಟ್ ಪರ್ಸನ್ ವ್ಯೂ ಡ್ರೋನ್ಗಳು ಒಳಗೊಂಡಿತ್ತು, ಓಕೆ. ಈ ಡ್ರೋನ್ ಯುದ್ಧದ ಪ್ರಮುಖ ಬದಲಾವಣೆಯನ್ನು ಸೂಚಿಸುತ್ತದೆ. ಇದು ಉಕ್ರೇನಿನ ಮುಂದುವರಿದ ಮಾನವರಹಿತ ವೈಮಾನಿಕ ತಂತ್ರಜ್ಞಾನದ ಹೆಚ್ಚುತ್ತಿರುವ ಬಳಕೆಯನ್ನು ತೋರಿಸುತ್ತದೆ. ನೆಕ್ಸ್ಟ್ ಜಾತಿ ಸಮೀಕ್ಷೆಯ ದತ್ತಾಂಶವನ್ನು ಬಳಸಿಕೊಂಡು ಯಾವ ರಾಜ್ಯ ಸರ್ಕಾರವು ಸಂಯೋಜಿತ ಹಿಂದುಳಿದ ಸೂಚ್ಯಂಕವನ್ನು ಪರಿಚಯಿಸಿದೆ ಅಂದ್ರೆ ತೆಲಂಗಾಣ, ಬಿಹಾರ್, ಮಧ್ಯಪ್ರದೇಶ್, ಗುಜರಾತ್ ಅಂತ ಅಂದ್ರೆ ಇದಕ್ಕೆ ರೈಟ್ ಆನ್ಸರ್ ತೆಲಂಗಾಣ. ಇದಕ್ಕೆ ರೈಟ್ ಆನ್ಸರ್ ತೆಲಂಗಾಣ. ಡಬಲ್ ಆಗಿದೆ ಕ್ವಶನ್. ಇಲ್ಲ ನೋಡಿ ಇಂಗ್ಲಿಷ್ ಅಲ್ಲಿ ಕಾಂಪೋಸಿಟ್ ಬ್ಯಾಕ್ವರ್ಡ್ ಇಂಡೆಕ್ಸ್ ಅನ್ನು ಪರಿಚಯಿಸಿದ ಯಾರು ಅಂದ್ರೆ ತೆಲಂಗಾಣ ಸರ್ಕಾರ. ನೆಕ್ಸ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ನವಶಿಲಾಯುಗದ ತಾಣ. ಇಂಥ ಮ್ಯಾಕ್ಸಿಮಮ್ ಕ್ವಶನ್ ಬರಲ್ಲ, ಹಂಗೆ ನೋಡ್ಕೊಂಡಿರಿ, ಓಕೆನಾ. ನವಶಿಲಾಯುಗದ ತಾಣ ಯಾವ ರಾಜ್ಯದಲ್ಲಿದೆ? ದಾವೋಜಿಲ್ ಹ್ಯಾಂಡಿಂಗ್ ಎಲ್ಲಿದೆ ಅಂದ್ರೆ ಅಸ್ಸಾಂನಲ್ಲಿ ಐತೆ ಅಂತೆ. ನೆಕ್ಸ್ಟ್ ಟ್ರಸ್ಟ್ ಟೆಕ್ನಾಲಜಿ ಫಾರ್ ರೀಸೈಲೆಂಟ್ ಓಪನ್ ಅಂಡ್ ಅನ್ಫಿಲ್ಡ್ ಸೆಕ್ಯೂರಿಟಿ ಅಂಡ್ ಟ್ರಸ್ಟ್ ತಂತ್ರಜ್ಞಾನ ಸ್ಥಿತಿಸ್ಥಾಪಕತ್ವ, ಮುಕ್ತ ಮತ್ತು ಏಕೀಕೃತ ಭದ್ರತೆ ಮತ್ತು ವಿಶ್ವಾಸ ಉಪಕ್ರಮದಲ್ಲಿ ಯಾವ 2 ದೇಶಗಳು ಭಾಗಿಯಾಗಿದ್ದಾವೆ? ಇದ್ರ ಟ್ರಸ್ಟ್ ಅಲ್ಲಿ ಯಾವ 2 ದೇಶಗಳು ಭಾಗಿಯಾಗಿದ್ದಾವೆ? ಎಲ್ಲ ಮ್ಯಾಕ್ಸಿಮಮ್ ಭಾರತ 3 ಅಲ್ಲಿ ಐತೆ ಅಂದ್ರೆ ಒಂದ್ ಕಡೆ ಭಾರತ ಐತೆ ಅಂತಂದು, ಓಕೆ. ಕ್ವಶನ್ ಬಂದಿದೆ ಅಂದ್ರೆ ಮ್ಯಾಕ್ಸಿಮಮ್ ಭಾರತ ಇರುತ್ತೆ ಅದರಲ್ಲಿ. ಜಪಾನು, ಆಮೇಲೆ US, ಆಸ್ಟ್ರೇಲಿಯಾ ಐತೆ. ಇದಕ್ಕೆ ರೈಟ್ ಆನ್ಸರ್ ಭಾರತ ಮತ್ತು ಅಮೇರಿಕಾ. ನೆಕ್ಸ್ಟ್ ಸುದ್ದಿಯಲ್ಲಿ ಕಂಡುಬರುವ ಕೆರ್ಚ್, ಓಕೆನಾ, ಜಲಸಂಧಿ ಇಂಪಾರ್ಟೆಂಟ್, ನೋಡ್ಕೋಬೇಕು ನೀವು. ಕೆರ್ಚ್ ಜಲಸಂಧಿಯು ಯಾವ 2 ಜಲಮೂಲಗಳಿಂದ ಸಂಪರ್ಕಿಸುತ್ತದೆ? ಕ್ಯಾಸ್ಪಿಯನ್ ಸಮುದ್ರ, ಕಪ್ಪು ಸಮುದ್ರ. ಎರಡನೇದು ಆಪ್ಷನ್ ಅಜೋವ್ ಸಮುದ್ರ ಮತ್ತು ಕಪ್ಪು ಸಮುದ್ರ. ಥರ್ಡ್ ಆಪ್ಷನ್ ಕೆಂಪು ಸಮುದ್ರ ಮತ್ತು ಅರೇಬಿಯನ್. ಥರ್ಡ್ ಅಜೋವ್ ಮತ್ತು ಕೆಂಪು. ನಿಮಗೆ ಇವಾಗ ಹಂಗೆ ಗೆಸ್ ಮಾಡಿ. ಇದರಲ್ಲಿ ಕೆಂಪು ಅನ್ನೋದು 2 ಬಂದಿದೆ, ರೈಟ್ ಆನ್ಸರ್ ಏನಿದೆ ಅಜೋವ್ ಅಂತ ಕೊಟ್ಟಿದ್ದಾನೆ, ಓಕೆನಾ. ಇದ್ರಲ್ಲಿ ಕೆಂಪು ಅನ್ನೋದು 2 ಬಂದಿದೆ, ಓಕೆನಾ, ರೈಟ್. ಆಮೇಲೆ ಅಜೋವ್ ಅನ್ನೋದು ಕೂಡ 2 ಬಂದಿದೆ. ಈಗ ನಾನಾದ್ರೆ ಏನ್ ಮಾಡ್ತೀನಿ ಅಂತ ಅಂದ್ರೆ ಈಗ ಅಜೋವ್ ಅನ್ನೋದು ಹತ್ರನೂ 2 ಬಂದಿದೆ, ಕೆಂಪು ಅನ್ನೋದು ಕೂಡ 2 ಬಂದಿದೆ. ಹಾಗಿದ್ದಾಗ ನಾವು ಮ್ಯಾಕ್ಸಿಮಮ್ ಆಗಿ ಒಂದೇ ಕ್ವಶನ್ ತೆಗೆದ್ಬಿಡ್ತೀನಿ.
ಹಂಗೆ ಹಂಗೆ ಗೆಸ್ ಮೇಲೆ ಅಂತ ಅಂದ್ರೂ ಕೂಡ ಒಂದೇ ಕ್ವಶನ್ ನಾನು ತೆಗೆದ್ಬಿಡ್ತೀನಿ. ಯಾಕಂತ ಅಂದ್ರೆ ಇವು ಎರಡರಾಗ ಆಗಿರ್ಬೋದು ಅಂತ ನನಗೆ ಅನ್ಸುತ್ತೆ. ಆಮೇಲೆ ನೀವು ಕಪ್ಪು ಸಮುದ್ರ ಅಂತಾನು ಕೂಡ ಅನ್ಕೋಬಹುದು. ಓಕೆನಾ, ಕಪ್ಪು ಸಮುದ್ರನು ಇಲ್ಲಿ ಎರಡು ಹತ್ರ ಬಂದಿದೆ ನೋಡಿ. ಕಪ್ಪು ಸಮುದ್ರನು ಕೂಡ ಇಲ್ಲಿ ಎರಡು ಹತ್ರ ಬಂದಿದೆ. ನಾನು ಯಾವ್ದ್ರಲ್ಲಾದ್ರೂ ಕೂಡ ಒಂದು, ಈ ನನ್ನ ಆಪ್ಷನ್ ಈಗ ನಾನು ಏನ್ ಮಾಡ್ಕೊಂತಂದ್ರೆ ಬಿ ಆಗಿರ್ಬೋದು ಅಥವಾ ಡಿ ಡಿ ಆಗಿರ್ಬೋದು, ಎರಡರಲ್ಲಿ ನಾನು ಚಾಯ್ಸ್ ತಗೊಳ್ತೀನಿ. 50-50 ತಗೊಳ್ತೀನಿ ಇದ್ರೊಳಗೆ ನಾನು. ಯಾಕಂತ ಅಂದ್ರೆ ಅಜೋ ಸಮುದ್ರ ಇದ್ಯಾವುದೋ ಹೊಸದು ಕೇಳ್ದಂಗೆ ಆಗುತ್ತಲ್ವಾ ಅಂತಂದ್. ಯಾಕಂದ್ರೆ ಗೊತ್ತಿಲ್ಲದ ಕ್ವಶನ್ಗೆ ಗೊತ್ತಿಲ್ಲದ ಆನ್ಸರ್ ಆಗಿರುತ್ತೆ. ಇದು ಒಂದೊಂದ್ ಹತ್ರ ಕೆಲವೊಂದಿಷ್ಟು ಕ್ವಶನ್ಸ್ಗೆ ವರ್ಕ್ ಆಗುತ್ತೆ, ಬಟ್ ಎಲ್ಲ ಹತ್ರ ವರ್ಕ್ ಆಗುತ್ತೆ ಅಂತ ಹೇಳಲ್ಲ ನಾನು. ಅದನ್ನು ಕೂಡ ಒಂದೊಂದ್ಸರಿ ವರ್ಕ್ ಆಗುತ್ತೆ. ಓಕೆನಾ, ಕೆರ್ಚ್ ಜಲಸಂಧಿ ಇದು ನ್ಯೂಸ್ ಅಲ್ಲಿ ಇದೆ. ಬಟ್ ಅಜೋವ್ ಸಮುದ್ರ ನಾವು ಬಹಳ ಓದಿರೋದಿಲ್ಲ. ಕಪ್ಪು ಸಮುದ್ರ ಓದ್ತೀವಿ, ಕ್ಯಾಸ್ಪಿಯನ್ ಓದ್ತೀವಿ, ರೆಡ್ ಸಿ ಓದ್ತೀವಿ, ಅರೇಬಿಯನ್ ಕೂಡ ಓದ್ತೀವಿ, ಬಟ್ ಅಜೋವ್ ಸಮುದ್ರ ನಾವು ಜಾಸ್ತಿ ನೋಡಿರೋದಿಲ್ಲ. ಕೆರ್ಚ್ ಜಲಸಂಧಿನೂ ಕೂಡ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಾಗ ಅಷ್ಟೇ ನೋಡಿರ್ತೀವಿ. ಓಕೆನಾ, ಇದು ಗೊತ್ತಿಲ್ಲದ ಕ್ವಶನ್ಗೆ ಗೊತ್ತಿಲ್ಲದ ಆನ್ಸರ್ ಕೂಡ ಒಂದೊಂದ್ಸರಿ ರೈಟ್ ಆಗುತ್ತೆ. ಅದನ್ನು ಕೂಡ ಒಂದ್ಸರಿ ಏನು ಗೊತ್ತಿಲ್ಲ ಅಂದಾಗ ಅದನ್ನ ಟ್ರೈ ಮಾಡಿ ಬರೋಕೆ ಸಾಧ್ಯ ಇರಬೇಕು. ಇದಕ್ಕೆ ರೈಟ್ ಆನ್ಸರ್ ಅಜೋವ್ ಸಮುದ್ರ ಮತ್ತು ಕಪ್ಪು ಸಮುದ್ರದ ಎರಡು ಜಲಮೂಲಗಳನ್ನು ಸಂಪರ್ಕಿಸುವುದು ಯಾವುದಂದ್ರೆ ಕೆರ್ಚ್ ಜಲಸಂಧಿ. ಹಾಗಾದ್ರೆ ಕೆರ್ಚ್ ಜಲಸಂಧಿಯ ಯಾವ ದೇಶದ ಹತ್ರ ಅದರ ಸುತ್ತಲೂ ಇರೋ ದೇಶಗಳು ಯಾವುವು ಅಂತಂದು ಹೇಳಿ. ಇಲ್ಲೇ ಐತಲ್ವಾ ಆಲ್ರೆಡಿ, ಉಕ್ರೇನ್ ಅಂತ ಇದ್ಬಿಡಿ. ನೆಕ್ಸ್ಟ್, ಕೊರಿಂಗಾ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಕೊರಿಂಗಾ ವನ್ಯಜೀವಿ ಅಭಯಾರಣ್ಯ ಇದು ಆಂಧ್ರ ಪ್ರದೇಶದಲ್ಲಿದೆ. ಕೇಳಿದ್ರೆ ಡೈರೆಕ್ಟ್ ಹೇಳ್ಬೇಕು, ಇಲ್ಲಾಂದ್ರೆ ಅಷ್ಟೊಂದು ಟೆನ್ಷನ್ ಮಾಡ್ಕೋಬಿಡಿ ಅದ್ರ ಮೇಲೆ. ಇತ್ತೀಚೆಗೆ ಯಾವ ನಗರದಲ್ಲಿ ಲಾಸ್ಗ್ನಾ ಆಕ್ಸಿಡೆಂಟಲಿಸ್ ಎಂಬ ಹೊಸ ಜಾತಿಯ ಪರಾವಲಂಬಿ ಕಣಜ ಪತ್ತೆಯಾಗಿದೆ? ಓಕೆನಾ, ನಿಮಗೆ ಇದು ಇಂಪಾರ್ಟೆಂಟ್ ಈ ಟಾಪಿಕ್, ಪರಾವಲಂಬಿ ಅದನ್ನಷ್ಟು ನೋಡ್ಕೊಳ್ಳಿ. ಇದು ರೈಟ್ ಆನ್ಸರ್ ಚಂಡೀಗಢ ಅಂತೆ. ನೆಕ್ಸ್ಟ್, ಆರ್ಸಿಯಾ ಮಾನ್ಸ್ ಒಂದು ಬೃಹತ್ ಗುರಾಣಿ ಜ್ವಾಲಾಮುಖಿಯಾಗಿದ್ದು. ಟಾಪಿಕ್ ಇಷ್ಟೇ ನಿಮಗೆ, ಜ್ವಾಲಾಮುಖಿ ಟಾಪಿಕ್ ಓದ್ಬೇಕಂತ. ಓಕೆನಾ, ಆರ್ಸಿಯಾ ಮಾನ್ಸ್ ಒಂದು ಬೃಹತ್ ಗುರಾಣಿ ಜ್ವಾಲಾಮುಖಿಯಾಗಿದ್ದು ಇದು ಯಾವ ಗ್ರಹದಲ್ಲಿದೆ? ಇದು ಕೂಡ ಗ್ರಹ ಅಂತ ಬಂದಿರೋದಕ್ಕೆ ನನಗೆ ಜ್ವಾಲಾಮುಖಿನೂ ಇಂಪಾರ್ಟೆಂಟ್ ಟಾಪಿಕ್, ಹಾಗೆ ಗ್ರಹನೂ ಇಂಪಾರ್ಟೆಂಟ್ ಟಾಪಿಕ್, ಇವೆರಡು ಇಂಪಾರ್ಟೆಂಟ್ ಟಾಪಿಕ್ ಆಗಿರೋ ದೃಷ್ಟಿಯಿಂದ ಈ ಕ್ವಶನ್ ಕೂಡ ನನಗೆ ಇಂಪಾರ್ಟೆಂಟ್ ಅಂತ ನಾನು ಗೆಸ್ ಮಾಡ್ಕೊಳ್ತೇನೆ. ಓಕೆನಾ, ಆರ್ಸಿಯನ್ ಮಾನ್ಸ್ ಇದು ನಾನು ಏನಂತಂದ್ರೆ ಇದು ಮಾನ್ಸ್ ಅಂತ ಬಂತು ನೋಡ್ರಿ. ಮಾನ್ಸ್ ಅಂತ ಬಂದದಕ್ಕೆ ನಾ ಗೆಸ್ ಮಾಡಿ ಮಂಗಳ ಅಂತ ಹಾಕ್ಬೋದು. ಹಿಂಗೂ ಯೋಚನೆ ಮಾಡಿ, ಮಾನ್ಸ್ ಅಂದ್ರೆ ಮಾರ್ಸು, ಓಕೆನಾ, ಮಾನ್ಸ್ ಅಂದ್ರೆ ಮಾರ್ಸು, ಹಿಂಗೇನ ಇಂಟರ್ಲಿಂಕ್ ಮಾಡ್ಕೊಂಡು ಮಂಗಳ ಗ್ರಹ ಅಂತಾನು ಕೂಡ ಹಾಕ್ಬೋದು. ಹಂಗೂ ತಲೆ ಓಡಿಸ್ಬೋದು ನೀವು. ಓಕೆನಾ, ಇದಕ್ಕೆ ರೈಟ್ ಆನ್ಸರ್ ಮಂಗಳನೇ. ಬಟ್ ಜ್ವಾಲಾಮುಖಿ ಟಾಪಿಕ್ ಇಂಪಾರ್ಟೆಂಟ್, ಹಂಗೆ ಗ್ರಹಗಳನ್ನು ಕೂಡ ಇಂಪಾರ್ಟೆಂಟ್. ಅವೆರಡೂ ಕೂಡ ಇಂಪಾರ್ಟೆಂಟ್ ಅನ್ನೋ ದೃಷ್ಟಿ ಇಟ್ಕೊಂಡು ನೋಡಿದ್ರೆ ಅಂದ್ರೆ ಈ ಕ್ವಶನ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಓಕೆನಾ, ನಾಸಾ 2001 ಮಾರ್ಸ್ ಇದೆಲ್ಲ ನೋಡ್ಕೊಂಡಿರ್ಬೇಕಾದ್ರೆ ನಿಮಗೆ ಬೇಕಾಯ್ತಂದ್ರೆ. ನೆಕ್ಸ್ಟ್, 2025 ಇದು ಇಂಪಾರ್ಟೆಂಟ್. 25 ಫ್ರೆಂಚ್ ಓಪನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಟೆನ್ನಿಸ್ ಪಂದ್ಯಾವಳಿಯಲ್ಲಿ ಗೆದ್ದವರು ಯಾರು? ಓಕೆನಾ, ಇದಕ್ಕೆ ರೈಟ್ ಆನ್ಸರ್ ಅಲ್ಕರಾಜ್, ಕಾರ್ಲಸ್ ಅಲ್ಕರಾಜ್. ಇವರು ಯಾವ ದೇಶದ ಆಟಗಾರ ಅಂತ ಕೇಳ್ತಾನೆ? ಸ್ಪ್ಯಾನಿಷ್ ದೇಶದ. ಇವರು 5 ಸೆಟ್ಗಳಲ್ಲಿ ರೋಮಾಂಚಕ ಪಂದ್ಯಗಳನ್ನು ಆಡಿ ಜಾನಿಕ್ ಸಿನ್ನರ್ ಅವರನ್ನು ಸೋಲಿಸುವ ಅಪೋಸಿಟ್ ಯಾರು ಗೆದ್ರು? ಯಾರ ಅಪೋಸಿಟ್ ಇವರು ಫ್ರೆಂಚ್ ಓಪನ್ 2025 ಅಲ್ಕರಾಜ್ ಅವರು ಯಾರ ಅಪೋಸಿಟ್ ಗೆದ್ರು ಅಂತಾನು ಕೂಡ ಕೇಳ್ತಾರೆ. ಜಾನಿಕ್ ಸಿನ್ನರ್ ಅವರನ್ನು ಸೋಲಿಸುವುದರ ಮೂಲಕ 2021 ಫ್ರೆಂಚ್ ಓಪನ್ ಅನ್ನು ಗೆದ್ರು. ಹಾಗಾದ್ರೆ ಕ್ವಶನ್ ಏನಂದ್ರೆ ಜಾನಿಕ್ ಸಿನ್ನರ್ ಅವರು ಯಾವ ದೇಶದ ಆಟಗಾರರು? ಕಮೆಂಟ್ ಮಾಡಿ ನನಗೆ. ಜಾನಿಕ್ ಸಿನ್ನರ್ ಅವರು ಯಾವ ದೇಶದ ಆಟಗಾರರು? ನೆಕ್ಸ್ಟ್, 16ನೇ ಕ್ವಶನ್, ಭಾರತದಲ್ಲಿ ಮೊದಲ ಬಾರಿಗೆ ಹಿಂಗ್ ಹೂ ಬಿಡುವ ಮತ್ತು ಬೀಜಗಳ ಗುಂಪನ್ನು ವರದಿ ಮಾಡಿದ ಸಂಸ್ಥೆ ಯಾವುದು? ಓಕೆನಾ, ICAR ಅಥವಾ CSIR ಅಥವಾ USA ಏನು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯನ ಅಥವಾ GB ಪಂತ್ ಕೃಷಿ ತಂತ್ರಜ್ಞಾನ ವಿಶ್ವವಿದ್ಯಾಲಯನ ಅಂತ ಅಂದ್ರೆ ಇದಕ್ಕೆ ರೈಟ್ ಆನ್ಸರ್ CSIR ಇನ್ಸ್ಟಿಟ್ಯೂಟ್ ಆಫ್ ಹಿಮಾಲಯನ್ ಅಂತ ಕೊಡ್ತೇನೆ. ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್, ಯುನೆಸ್ಕೋ ಟಾಪಿಕ್ ಇಂಪಾರ್ಟೆಂಟ್ ಇದು. ಓಕೆನಾ, ಟಾಪಿಕ್ ಇಂಪಾರ್ಟೆಂಟ್. ಯುನೆಸ್ಕೋ ಜೊತೆ AI ಸಿದ್ಧತೆ ಮೌಲ್ಯಮಾಪನ ವಿಧಾನ AI ಕುರಿತು 5ನೇ ಪಾಲುದಾರರ ಸಮಾಲೋಚನೆಯನ್ನು ಯಾವ ಸಚಿವಾಲಯ ಆಯೋಜಿಸಿತು? ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ, ವಿದೇಶಾಂಗ ಸಚಿವಾಲಯ, ಹಣಕಾಸು ಸಚಿವಾಲಯ ಅಂತ ಅಂದ್ರೆ ಇದಕ್ಕೆ ರೈಟ್ ಆನ್ಸರ್ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ. ನೆಕ್ಸ್ಟ್, ಇತ್ತೀಚೆಗೆ ನಿವೃತ್ತಿ ಘೋಷಿಸಿದ ನಿಕೋಲಸ್ ಪೋರನ್ ಯಾವ ದೇಶದ ಅಂತ ಕೇಳಿರ್ತಾರೆ ನೋಡಿ. ಇಲ್ಲ, ಯಾವ ಕ್ರೀಡೆ ಅಂತ ಕೇಳಿದಾರೆ. ಓಕೆನಾ, ನಿಕೋಲಸ್ ಪೋರನ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂದ್ರೆ ಇವರು ಕ್ರಿಕೆಟ್ಗೆ ಸಂಬಂಧಿಸಿದ್ದಾರೆ. ಓಕೆನಾ, ಇವರು ವೆಸ್ಟ್ ಇಂಡೀಸ್ T20 ರನ್ಗಳಲ್ಲಿ ಮತ್ತು ಪ್ರದರ್ಶನಗಳಲ್ಲಿ ದಾಖಲೆ ಹೊಂದಿರುವ ನಿಕೋಲಸ್ ಪೋರನ್ ಜೂನ್ 10, 2025 29ನೇ ವಯಸ್ಸಿನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಿಂದ ನಿವೃತ್ತಿ ಹೊಂದಿದ್ರು. ನೋಡ್ರಿ, ಇವರು 29ನೇ ವಯಸ್ಸಿಗೆ ಆಲ್ರೆಡಿ ಎಲ್ಲಾ ಅವ್ರು ಮಾಡ್ಬೇಕಾದ ಸಾಧನೆ ಮಾಡಿ ನಿವೃತ್ತಿ ಹೊಂದಿದ್ದಾರೆ. ಎಷ್ಟು? ಜಸ್ಟ್ 29ನೇ ವಯಸ್ಸಿಗೆ. ನಾವೇನ್ ಮಾಡ್ತಿದ್ವಿ ಸ್ವಲ್ಪ ನೋಡ್ಬೇಕು. ಓಕೆ,
ನೆಕ್ಸ್ಟ್ ಹಾಗಾದ್ರೆ ಇವ್ರು ಯಾರಪ್ಪ, ನಿಕೋಲಸ್ ಪೋರನ್ ಅವರು ಯಾವ ದೇಶದ ಆಟಗಾರ ಅಂತ ಹೇಳಿ ಕಮೆಂಟ್ ಮಾಡಿ. ಅದನ್ನು 2 ಕ್ವಶನ್ ಅದು, ಈಗ 2 ಕ್ವಶನ್, ಕ್ವಶನ್ ವಿತ್ ಆನ್ಸರ್ ಎರಡನ್ನು ಹಾಕ್ಬೇಕು ನನಗೆ. ಓಕೆ, ಸ್ವಲ್ಪ ನೀಟಾಗೆ ಮಾಡ್ಬೇಕು. ಹಂಗಂದ್ರೆ ವರ್ಕ್ ಕೂಡ ನೀವು ನೀಟಾಗಿ ಮಾಡಿದ್ರೆ ಎಕ್ಸಾಮ್ ಅಲ್ಲಿ ನಿಮಗೂ ಕೂಡ ಅದು ನೆನಪಿರುತ್ತೆ. ನಾ ಆ ತರ ಸರ್ಚ್ ಮಾಡಿ ಆನ್ಸರ್ ಮಾಡಿದ್ನಲ್ವಾ ಅಂತಂದು. ಓಕೆ, ಆ ಕ್ವಶನ್ ಬಂದ್ರೆ ನಿಮಗೆ ನೆನಪು ಬಂದೇ ಬರುತ್ತೆ. ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನ ಇದು ಜೂನ್ 12ರಂದು ಆಚರಣೆ ಮಾಡ್ತಾರೆ. ಜೂನ್ 12ರಂದು 2025ರ ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನದ ಥೀಮ್ ಏನಂದ್ರೆ, ಪ್ರಗತಿ ಸ್ಪಷ್ಟವಾಗಿದೆ ಆದರೆ ಇನ್ನೂ ಹೆಚ್ಚಿನದನ್ನು ಮಾಡಬೇಕಾಗಿದೆ, ಪ್ರಯತ್ನಗಳನ್ನು ವೇಗಗೊಳಿಸೋಣ ಅಂತಂದು ಇದು ಥೀಮು. ಇದನ್ನ 2002ರಿಂದ ಆಯೋಜನೆ ಮಾಡ್ತಿದ್ದಾರೆ. ಯಾರು? ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆಯವರು. ನೆಕ್ಸ್ಟ್, ಭಾರತದ ಮೊದಲ ಒಂದೇ ಭಾರತ್ ನಿರ್ವಹಣಾ ಡಿಪೋ. ಓಕೆನಾ, ಇಂಪಾರ್ಟೆಂಟ್. ಮೊದಲ ಅಂತ ಬಂದ್ರೆ ಇಂಪಾರ್ಟೆಂಟ್ ಅಂತ ಹೇಳಿದೀನಿ, ಅದರಲ್ಲೇ ಭಾರತ್ ಅಂತ ಬಂದೈತೆ ಅಂದ್ರೆ ಇನ್ನೂ ಇಂಪಾರ್ಟೆಂಟ್. ಓಕೆನಾ, ಜೋಧ್ಪುರ್, ಇಂದೋರ್, ವಾರಣಾಸಿ, ಪಾಟ್ನಾ. ಏನಂದ್ರೆ ಭಾರತದ ಮೊದಲ ಒಂದೇ ಭಾರತ್ ನಿರ್ವಹಣಾ ಡಿಪೋ. ಈಗ ಬಸ್ ಡಿಪೋ ಇರ್ತದೆ, ಹಂಗೆ ಒಂದೇ ಭಾರತ್ ಟ್ರೈನ್ ಒಂದು ಡಿಪೋ ಮಾಡಿದಾರಂತೆ. ಓಕೆನಾ, ಅದು ಎಲ್ಲಿ ಮಾಡಿದಾರೆ ಅಂದ್ರೆ ಜೋಧ್ಪುರ್. ಭಾರತೀಯ ರೈಲ್ವೆ ರಾಜಸ್ಥಾನದ ಜೋಧ್ಪುರ್ ಭಗತ್ ಕಿ ಕೋತಿಯಲ್ಲಿ ಭಾರತದ ಭಾರತದ ರೈಲುಗಳಿಗೆ ಮೊದಲ ಮೀಸಲಾದ ನಿರ್ವಹಣಾ ಡಿಪೋಗಳನ್ನು ನಿರ್ಮಿಸಲು ಪ್ರಾರಂಭಿಸಿದೆ. ಓಕೆನಾ, ನೆಕ್ಸ್ಟ್ ಯಾವುದು ಇಂಪಾರ್ಟೆಂಟ್ ಇದು? ಜೋಧ್ಪುರ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಯಾವ ರಾಜ್ಯದ ಅರಣ್ಯ ಇಲಾಖೆ ವಿತೌಟ್ ಎಂಬ ಅರಣ್ಯೀಕರಣ ಯೋಜನೆಯನ್ನು ಪ್ರಾರಂಭಿಸಿತು ಅಂದ್ರೆ ಕೇರಳ. ನೆಕ್ಸ್ಟ್, ವಿಪತ್ತು ಅಪಾಯ ಕಡಿತಕ್ಕಾಗಿ 2025ರ ವಿಶ್ವಸಂಸ್ಥೆಯ ಸಸಕವ ಪ್ರಶಸ್ತಿಯನ್ನು ಯಾವ ಭಾರತೀಯರು ಪಡೆದಿದ್ದಾರೆ? ರಾಜೇಂದ್ರ ಸಿಂಗ್, ರಮೇಶ್ ಅಗರ್ವಾಲ್, ಸುನಿತಾ ನರೈನ್, ಮೃತ್ಯುಂಜಯ್ ಮಹಾಪಾತ್ರ ಅಂತಂದ್ರೆ ಇದಕ್ಕೆ ರೈಟ್ ಆನ್ಸರ್ ಮೃತ್ಯುಂಜಯ್ ಮಹಾಪಾತ್ರರವರು ವಿಪತ್ತು ಅಪಾಯ ಕಡಿತಕ್ಕಾಗಿ 2025ರ ವಿಶ್ವಸಂಸ್ಥೆಯ ನನಗೆ ಇದು ವಿಶ್ವಸಂಸ್ಥೆ ಅಂತ ಬಂದಿರೋದಕ್ಕೆ ಇಂಪಾರ್ಟೆಂಟ್ ಅಂತ ಒತ್ತಿ ಹೇಳ್ತಿದ್ದೀನಿ. ಓಕೆನಾ, ವಿಶ್ವಸಂಸ್ಥೆಯ ಸಸಕವ ಪ್ರಶಸ್ತಿ ಯಾವ ಭಾರತೀಯರಿಗೂ ಪಡೆದಿದ್ದಾರೆ? ಇಲ್ಲಂದ್ರೆ ಏನ್ ಕೇಳ್ತಾನೆ ಅಂದ್ರೆ, ವಿಶ್ವಸಂಸ್ಥೆ ಮಾಡುವ ಸಸಕವ ಪ್ರಶಸ್ತಿ ಯಾವ್ದಕ್ಕೆ ಕೊಡ್ತಾರೆ ಅಂತ ಕೇಳಿದ್ರೆ ವಿಪತ್ತು ಅಪಾಯಕಾರಿ ಕಡಿತಕ್ಕೆ. ಓಕೆನಾ, ಅದನ್ನ ಭಾರತದವರು ಅಂತ ಕೇಳಿದ್ರೆ ಮೃತ್ಯುಂಜಯನ್ ಮಹಾಪಾತ್ರ. ಎಟಾಲಿನ್ ಜಲ ವಿದ್ಯುತ್ ಯೋಜನೆ ಯಾವ ರಾಜ್ಯದಲ್ಲಿದೆ? ಎಟಾಲಿನ್ ಜಲ ವಿದ್ಯುತ್ ಯೋಜನೆ ಇದು ಹಿಮಾಚಲ ಪ್ರದೇಶದಲ್ಲಿದೆ. ಹಿಮಾಚಲ ಪ್ರದೇಶ. ನೆಕ್ಸ್ಟ್, ಉತ್ತರ ಅರೇಬಿಯನ್ ಸಮುದ್ರದಲ್ಲಿ ಯುನೈಟೆಡ್ ಕಿಂಗ್ಡಮ್ನೊಂದಿಗೆ ಪ್ಯಾಸೇಜ್ ವ್ಯಾಯಾಮ ಪ್ಯಾಸೆಕ್ಸ್ 2025ರಲ್ಲಿ ಯಾವ ಭಾರತೀಯ ನೌಕಾಪಡೆ ನೌಕಾ ಹಡಗು ಭಾಗವಹಿಸುತ್ತೆ ಅಂತ ಕೇಳಿದ್ರೆ ವಿಕ್ರಾಂತ್, ತಬರ್, ಕೋಲ್ಕತ್ತಾ, ಶಿವಾಲಿಕ್. ಅಂದ್ರೆ ಇದಕ್ಕೆ INS ತಬರ್ ಅವರು ತಬರ್ ಹಡಗು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿರುತ್ತೆ. ಯಾವಾಗ ಜೂನ್ 9ರಿಂದ ಜೂನ್ 10ರವರೆಗೂ ನಡೆದಿದೆ ಅದು. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ILO ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಡೇಟಾಬೇಸ್ ಪ್ರಕಾರ ಸಾಮಾಜಿಕ ಭದ್ರತಾ ILO ಸ್ಟಾರ್ಟ್ ಡಾಟಾಬೇಸ್ ಪ್ರಕಾರ ಸಾಮಾಜಿಕ ಭದ್ರತಾ ವ್ಯಾಪ್ತಿಯ ವಿಷಯದಲ್ಲಿ ಭಾರತದ ಪ್ರಸ್ತುತ ಜಾಗತಿಕ ಶ್ರೇಣಿ ಏನು? ಮೊದಲನೇದು, ಸೆಕೆಂಡ್, ಫಸ್ಟ್, ಥರ್ಡ್ ಅಂದ್ರೆ ಎರಡನೇದು ಶ್ರೇಣಿ. ಹಣಕಾಸು ಸ್ಥಿರತೆ ಮತ್ತು ಅಭಿವೃದ್ಧಿ ಮಂಡಳಿಯ 29ನೇ ಸಭೆಯ ಅಧ್ಯಕ್ಷರು ಯಾರು? ಹಣಕಾಸು ಸ್ಥಿರತೆ ಮತ್ತು ಅಭಿವೃದ್ಧಿ ಮಂಡಳಿಯ 29ನೇ ಸಭೆಯ ಅಧ್ಯಕ್ಷರು ಯಾರು ಅಂತಂದ್ರೆ ಹಣಕಾಸು ಸಚಿವರು. ನೆಕ್ಸ್ಟ್, ವಿಶ್ವ ಸಮುದ್ರ ಮೀನುಗಾರಿಕೆ ಸಂಪನ್ಮೂಲ ಸ್ಥಿತಿಗತಿಗೆ ವಿಮರ್ಶೆ 2025 ಎಂಬ ಶೀರ್ಷಿಕೆ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಅಂತಂದ್ರೆ ಆಹಾರ ಮತ್ತು ಕೃಷಿ ಸಂಸ್ಥೆ. ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಂ ಯಾವ ಸಂಸ್ಥೆಯೊಂದಿಗೆ ಸಂಬಂಧ ಹೊಂದಿದೆ? ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಂ ಯಾವ ಸಂಸ್ಥೆಯೊಂದಿಗೆ ಸಂಬಂಧ ಹೊಂದಿದೆ ಅಂದ್ರೆ ಯುರೋಪಿಯನ್ ಯೂನಿಯನ್. 30, ಪ್ರಧಾನಮಂತ್ರಿ ಉಜ್ವಲ ಯೋಜನೆ. ಇದು ಇಂಪಾರ್ಟೆಂಟಾ? ಇದು 16ರಲ್ಲಿ ಬರ್ತೈತೆ, 2016ರಲ್ಲಿ. ಓಕೆನಾ, ಪ್ರಧಾನಮಂತ್ರಿ ಉಜ್ವಲ ಯೋಜನೆಯನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದ್ದು ಅಂದ್ರೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಸಚಿವಾಲಯ. ಅಂದ್ರೆ ಪೆಟ್ರೋಲ್ ಕೊಡೋದಂದ್ರೆ ಗ್ಯಾಸ್ ಕೊಡೋದಂದ್ರೆ ಅದು ನೈಸರ್ಗಿಕ ಅನಿಲ ಸಚಿವಾಲಯನ ಆಗಿರ್ತೈತಿ. ಓಕೆನಾ, ಇದು 2016ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇದು 9ನೇ ವಾರ್ಷಿಕೋತ್ಸವನ ಆಚರಿಸಿಕೊಂಡು, ಹಾಗಾಗಿ ಇದು ನ್ಯೂಸ್ ಅಲ್ಲಿ ಬಂದಿದೆ. ನೆಕ್ಸ್ಟ್, ಎಲ್ಲ ಮೂಲಸೌಕರ್ಯ ಯೋಜನೆಗಳಿಗೆ ಜಿಯೋ ಟ್ಯಾಗ್ ಮಾಡಲಾದ 13 ಅಂಕಿಯ ವಿಶಿಷ್ಟ ಗುರುತಿನ ಸಂಖ್ಯೆ ವ್ಯವಸ್ಥೆಯನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ? ಒಡಿಶಾ, ಗುಜರಾತ್, ಮಹಾರಾಷ್ಟ್ರ, ತಮಿಳುನಾಡು ಅಂತಂದ್ರೆ ಇದಕ್ಕೆ ರೈಟ್ ಆನ್ಸರ್ ಮಹಾರಾಷ್ಟ್ರ. ಜಿಯೋ ಟ್ಯಾಗ್ 13 ಅಂಕಿಯ ವಿಶಿಷ್ಟ ಗುರುತಿನ ಸಂಖ್ಯೆಯನ್ನ ಮೂಲಸೌಕರ್ಯ ಯೋಜನೆಗಳನ್ನು ಮೇಲ್ವಿಚಾರಣೆ ಮಾಡಲು ಹೊಸ ಡಿಜಿಟಲ್ ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ ಅಂತ ಮಹಾರಾಷ್ಟ್ರ. 31, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಲೆನಾಕಾಪವಿರ್ ಎಂಬ ಔಷಧವನ್ನು ಪ್ರಾಥಮಿಕವಾಗಿ ಯಾವ ರೋಗ ತಡೆಗಟ್ಟಲು? ಓಕೆನಾ, ರೋಗ ಅಂತ ಬಂದ್ರೆ ಇಂಪಾರ್ಟೆಂಟ್, ಈ ಟಾಪಿಕ್ ಇಂಪಾರ್ಟೆಂಟ್, ರೋಗ ಅನ್ನೋ ಟಾಪಿಕ್ ಇಂಪಾರ್ಟೆಂಟ್. ಇದಕ್ಕೆ ರೈಟ್ ಆನ್ಸರ್ HIV ಸೋಂಕು. ಏನದು? ಲೆನಾಕಾಪ್ವಿರ್ ಔಷಧ HIV ಗಿದು. ನೆಕ್ಸ್ಟ್,
ಹೆಚ್ಚಾಗುತ್ತಾನೆ. ರೈಟ್. ನೆಕ್ಸ್ಟ್, ಭಾರತದಲ್ಲಿ ಮೇಲ್ಛಾವಣಿ ಸೌರಶಕ್ತಿ ಅಳವಡಿಕೆಯನ್ನು ಉತ್ತೇಜಿಸಲು ಯಾವ ಸಚಿವಾಲಯವು ಸಿಟಿ ಆಕ್ಸಿಲರೇಟ್ ಕಾರ್ಯಕ್ರಮವನ್ನು ಪ್ರಾರಂಭಿಸಿತು? ಭಾರತದ ಮೇಲ್ಛಾವಣಿ ಸೌರಶಕ್ತಿ ಅಳವಡಿಕೆಯನ್ನು ಉತ್ತೇಜಿಸಲು ಯಾವ ಸಚಿವಾಲಯವು ಸಿಟಿ ಆಕ್ಸಿಲರೇಟ್ ಕಾರ್ಯಕ್ರಮವನ್ನು ಪ್ರಾರಂಭಿಸಿತು? ಕ್ವಶನ್ ಏನ್ ಬರಬಹುದು? ಸಿಟಿ ಆಕ್ಸಿಲರೇಟ್ ಕಾರ್ಯಕ್ರಮ ಯಾವುದಕ್ಕೆ ಸಂಬಂಧಿಸುತ್ತೆ ಅಂದ್ರೆ ಮೇಲ್ಛಾವಣಿ ಸೌರಶಕ್ತಿ ಅಳವಡಿಸಲು. ಹಾಗಾದ್ರೆ ಅದನ್ನ ಯಾವ ಸಚಿವಾಲಯ ಜಾರಿ ತಂತಂದ್ರೆ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ. ಇಂಧನ ಇದು ನೋಡಿ ಕೂಡ ಹಾಕ್ಬೋದು ನೀವು. ನೆಕ್ಸ್ಟ್, ಪರಿಸರ ಸಂರಕ್ಷಣೆ ಪ್ರಯತ್ನಗಳನ್ನು ಬಲಪಡಿಸಲು ಯಾವ ರಾಜ್ಯ ಸರ್ಕಾರ ಮಾಜಾ ವಸುಂಧರಾ ಅಭಿಯಾನ 6.0 ಅನ್ನು ಪ್ರಾರಂಭಿಸಿದೆ ಅಂದ್ರೆ ಮಹಾರಾಷ್ಟ್ರ. ಮಾಜಾ ವಸುಂಧರಾ ಅಭಿಯಾನ ಮಹಾರಾಷ್ಟ್ರ ಪ್ರಾರಂಭಿಸಿದೆ. ಭಾರತೀಯ ರೈತರ ರಸಗೊಬ್ಬರ ಸಹಕಾರಿ ಲಿಮಿಟೆಡ್ ತನ್ನ ಮೊದಲ ವಿದೇಶಿ ನ್ಯಾನೋ ರಸಗೊಬ್ಬರ ಘಟಕಗಳನ್ನು ಎಲ್ಲಿ ಸ್ಥಾಪಿಸಿದೆ ಅಂತ ಅಂದ್ರೆ ಬ್ರೆಜಿಲ್ ಅಲ್ಲಿ ಸ್ಥಾಪನೆ ಮಾಡಿದೆ. ನೆಕ್ಸ್ಟ್, ಮಿಜೋರಾಂ ಮತ್ತು ಗೋವಾ ನಂತರ ಭಾರತ ಮೂರನೇ ಸಂಪೂರ್ಣ ಸಾಕ್ಷರತೆ ರಾಜ್ಯವಾಗಿದೆ. ರಾಜ್ಯ ಯಾವುದು ಅಂದ್ರೆ ಮಿಜೋರಾಂ ಆಗಿದೆ, ಗೋವಾ ಆಗಿದೆ. ನಂತರ ಭಾರತದ ಮೂರನೇ ಸಂಪೂರ್ಣ ಸಾಕ್ಷರತಾ ರಾಜ್ಯ ಯಾವ್ದಂದ್ರೆ ತ್ರಿಪುರ. ಓಕೆನಾ? ಫಸ್ಟ್ ಯಾವುದು? ಮಿಜೋರಾಮ್, ನೆಕ್ಸ್ಟ್ ಗೋವಾ, ಅದರ ನೆಕ್ಸ್ಟ್ ತ್ರಿಪುರ. ನೆಕ್ಸ್ಟ್, 2025ರ ಏಷ್ಯನ್ ಪ್ಯಾರಾ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಆತಿಥ್ಯ ವಹಿಸಿದ ದೇಶ ಯಾವುದು? ಏಷ್ಯನ್ ಪ್ಯಾರಾ ಬ್ಯಾಡ್ಮಿಂಟನ್ ಆತಿಥ್ಯ ವಹಿಸಿದ ದೇಶ ಯಾವುದು ಅಂದ್ರೆ ಚೀನಾ, ಇಂಡೋನೇಷ್ಯಾ, ಥೈಲ್ಯಾಂಡ್, ಭಾರತ ಅಂದ್ರೆ ಇದಕ್ಕೆ ರೈಟ್ ಆನ್ಸರ್ ಥೈಲ್ಯಾಂಡ್. ಓಕೆನಾ? ಏನಿದು 2025ರ ಏಷ್ಯನ್ ಪ್ಯಾರಾ ಬ್ಯಾಡ್ಮಿಂಟನ್. ಓಕೆನಾ? ಕೇಳೋ ಚಾನ್ಸಸ್ ಇರುತ್ತೆ. ಇದು ಥೈಲ್ಯಾಂಡ್. 2025ರ ಜಾಗತಿಕ ತಂಬಾಕು ಸಾಂಕ್ರಾಮಿಕ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? 2025ರ ಜಾಗತಿಕ ತಂಬಾಕು ಸಾಂಕ್ರಾಮಿಕ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ಜಾಗತಿಕ ಆರೋಗ್ಯ ಮಂಡಳಿ, ವಿಶ್ವ ಆರೋಗ್ಯ ಸಂಸ್ಥೆ, ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ, ಕೌಂಟಿ ಮತ್ತು ನಗರ ಆರೋಗ್ಯ ಅಧಿಕಾರಿಗಳ ರಾಷ್ಟ್ರೀಯ ಸಂಘ ಅಂತ ಅಂದ್ರೆ ರೈಟ್ ಆನ್ಸರ್ ಇದಕ್ಕೆ WHO, ವಿಶ್ವ ಆರೋಗ್ಯ ಸಂಸ್ಥೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಕಬಿನಿ ಜಲಾಶಯ, ಇದು ಡೈರೆಕ್ಟ್ ಶಾರ್ಟ್ ಕ್ವಶನ್. ಇದು ಕರ್ನಾಟಕ ಮತ್ತು ಕೇರಳ ಮಿಡ್ಲ್ ಬರ್ತದೆ. ಭಾರತದ ಮೊದಲ ಕ್ವಾಂಟಮ್, ಓಕೆನಾ, ಮೊದಲ ಅಂತ ಮತ್ತೆ ಬಂತು. ಭಾರತದ ಮೊದಲ ಕ್ವಾಂಟಮ್ ಕಂಪ್ಯೂಟಿಂಗ್ ಕಣಿವೆ ಎಲ್ಲಿದೆ? ಕಣಿವೆ ಯಾವ ರಾಜ್ಯದಲ್ಲಿದೆ? ಭಾರತದ ಮೊದಲ ಇಂಪಾರ್ಟೆಂಟಾ? ಅದಕ್ಕೆ ಒತ್ತಿ ಹೇಳ್ತಿರ್ತೀನಿ ನಾನು. ಎಲ್ಲಿ ಇಂಪಾರ್ಟೆಂಟ್ ಇರ್ತೈತೆ ಅಲ್ಲಿ ನಾನು ಜಾಸ್ತಿ ಒತ್ತಿ ಹೇಳ್ತಿರ್ತೀನಿ, ನೆನ್ಪಿಟ್ಕೋಬೇಕು ನೀವು. ಎರಡೆರಡು ಸಾರಿ ಅದಕ್ಕೆ ಹೇಳೋದು. ಭಾರತದ ಮೊದಲ ಕ್ವಾಂಟಮ್ ಕಂಪ್ಯೂಟಿಂಗ್ ಕಣಿವೆ ಯಾವ ರಾಜ್ಯದಲ್ಲಿದೆ ಅಂತ ಅಂದ್ರೆ ಆಂಧ್ರ ಪ್ರದೇಶ. ಇತ್ತೀಚೆಗೆ ಸ್ಥಗಿತಗೊಳಿಸಲಾದ ಜೆಸಿಬಿ ಪ್ರೈಸ್ ವಿಚ್ ಹಾಸ್ ಬೀನ್, ಓಕೆನಾ, ಯಾವ ಪ್ರಶಸ್ತಿಗೆ, ಯಾವ ಕ್ಷೇತ್ರಕ್ಕೆ ನೀಡಲಾಗಿದೆ? ಓಕೆನಾ, ರೀಸೆಂಟ್ಲಿ ಇದು ಜೆಸಿಬಿ ಪ್ರೈಸ್ ಕೊಟ್ಟಿದ್ದಾರೆ ಅಂದ್ರೆ ಅದು ಯಾವುದಕ್ಕೆ ನೀಡಲಾಗಿದೆ? ದ ಜೆಸಿಬಿ ಪ್ರೈಸ್ ವಿಚ್ ಹಾಸ್ ಬೀನ್ ಡಿಸ್ಕಂಟಿನ್ಯೂಡ್ ರೀಸೆಂಟ್ಲಿ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಫೀಲ್ಡ್ ಅಂದ್ರೆ ಪತ್ರಿಕೋದ್ಯಮನೋ, ಕ್ರೀಡೆ, ಸಾಹಿತ್ಯ, ಕೃಷಿ ಅಂತಕಂದ್ರೆ ಇದಕ್ಕೆ ರೈಟ್ ಆನ್ಸರ್ ಸಾಹಿತ್ಯಕ್ಕೆ ಜೆಸಿಬಿ ಸಾಹಿತ್ಯ ಪ್ರಶಸ್ತಿಯನ್ನ ಕೊಡ್ತಾರೆ. ಅದ್ ನೆನ್ಪಿಟ್ಕೊಂಡು ಹಂಗೆ ನೆನ್ಪಿಟ್ಕೋಬೇಕು. ಜೆಸಿಬಿ ಸಾಹಿತ್ಯ ಪ್ರಶಸ್ತಿ ಅಂತದ್ದು ಮ್ಯಾಕ್ಸಿಮಮ್ ಇಂಥವ್ ಕೇಳಲ್ಲ, ನೀವು ತಲೆ ಕೆಡ್ಸ್ಕೊಬೇಡಿ. ರಾಷ್ಟ್ರೀಯ ತಪೋವನ, ಓಕೆನಾ, ಇಂಥವೇನ್ ಹಂಗೆ ಬಂದಿರ್ತಾವಲ್ವಾ, ಜಸ್ಟ್ ಹಂಗೆ ನೋಡ್ಕೋಬೇಕು. ಬಂತ ಹಾಕೋದಾದ್ರೆ ಹಾಕಿ, ಬಿಟ್ಬಿಡಿ. ಓಕೆ, ನೋಬೆಲ್ ಅಂತವೇನ್ ಬರ್ತಾವಲ್ಲ ಅವು, ಆಮೇಲೆ ಫ್ರೆಂಚ್ ಓಪನ್ ಅವೆಲ್ಲ ಹೇಳಿದ್ನಲ್ಲ ಅಂತಲ್ಲಿ ಬರ್ತವೆ ಕ್ವಶನ್ಸ್. ರಾಷ್ಟ್ರಪತಿ ತಪೋವನ, ರಾಷ್ಟ್ರಪತಿ ನಿಕೇತನವನ್ನು ಇತ್ತೀಚೆಗೆ ಎಲ್ಲಿ ಉದ್ಘಾಟಿಸಲಾಯಿತು? ಓಕೆನಾ, ರಾಷ್ಟ್ರಪತಿ ತಪೋವನ ಮತ್ತು ರಾಷ್ಟ್ರಪತಿ ನಿಕೇತನವನ್ನು ಇತ್ತೀಚೆಗೆ ಎಲ್ಲಿ ಉದ್ಘಾಟಿಸಲಾಯಿತು? ಇದಕ್ಕೆ ರೈಟ್ ಆನ್ಸರ್ ಡೆಹ್ರಾಡೂನ್. ರಾಷ್ಟ್ರಪತಿ ಮುರ್ಮು ಅವರು ಇತ್ತೀಚೆಗೆ ಡೆಹ್ರಾಡೂನ್ ನಲ್ಲಿ ರಾಷ್ಟ್ರಪತಿ ತಪೋವನ ಮತ್ತು ರಾಷ್ಟ್ರಪತಿ ನಿಕೇತನವನ್ನು ಉದ್ಘಾಟಿಸಿದರು. ಓಕೆ, ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಗುಮೋತ್ ಅಥವಾ ಗುಮತ್ ಎಂದರೇನು? ಸಾಂಪ್ರದಾಯಿಕ ತಾಳವಾದ್ಯ, ಜಾನಪದ ನೃತ್ಯ. ಇದಕ್ಕೆ ರೈಟ್ ಆನ್ಸರ್ ಸಾಂಪ್ರದಾಯಿಕ ತಾಳವಾದ್ಯ. 2025ರ ಏಷ್ಯನ್ ಪ್ಯಾರಾ ಬ್ಯಾಡ್ಮಿಂಟನ್, ಓಕೆನಾ, ಇಂಥ ಕ್ವಶನ್ ಕೇಳ್ತಾನೆ. ಏಷ್ಯನ್ ಪ್ಯಾರಾ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನ ಆತಿಥ್ಯ ವಹಿಸಿದ ದೇಶ ಮತ್ತೆ ಬಂತಲ್ಲ ಇದು ಕ್ವಶನ್, ಥೈಲ್ಯಾಂಡ್. ಇದಕ್ಕೆ ರೈಟ್ ಆನ್ಸರ್. 2025ರ ಜಾಗತಿಕ ತಂಬಾಕು ಸಾಂಕ್ರಾಮಿಕ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ಮತ್ತೆ ಬಂದಿದೆ WHO. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಹಿಮೋಫಿಲಿಯಾ ಎ ಯಾವ ರೀತಿಯ ಕಾಯಿಲೆವಾಗಿದೆ? ಹಿಮೋಫಿಲಿಯಾ ಎ ಇದು ಆನುವಂಶಿಕ ರಕ್ತಸ್ರಾವ ಅಸ್ವಸ್ಥತೆ ಅದಕ್ಕೆ ಸಂಬಂಧಿಸಿದೆ. ಯಾವುದು? ಹಿಮೋಫಿಲಿಯಾ ಎ. ನೆಕ್ಸ್ಟ್, ಬನಕಚರ್ಲ ಜಲಾಶಯ, ಇದನ್ನ ಇಂಗ್ಲಿಷ್ ಅಲ್ಲಿ ತಗೋಬೇಕಿತ್ತನ. ಬನಕಚರ್ಲ ಜಲಾಶಯ ಯೋಜನೆ ಅಂತಾರಾಜ್ಯ ನೀರಿನ ವಿವಾದದ ಯಾವ 2 ರಾಜ್ಯಗಳ ಭಾಗ್ಯವಾಗಿದೆ? ಬನಕಚರ್ಲ ಜಲಾಶಯ ಅಂತಿದ್ದು ಕರ್ನಾಟಕ, ತೆಲಂಗಾಣ, ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ಒಡಿಶಾ ಅಂತ ಅಂದ್ರೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ರೈಟ್ ಆನ್ಸರ್. ಇದು ನೋಡ್ರಿ ಕರೆಕ್ಟ್ ಐತೆ. ಇದು ಬನಕಚರ್ಲ ಜಲಾಶಯನ ಮೇ ಬಿ ಇಂಗ್ಲಿಷ್ ಅಲ್ಲಿ ತಗೋಬೇಕಿತ್ತು ನಾನು ಅದನ್ನ.
ನೆಕ್ಸ್ಟ್, ವ್ಯವಹಾರ ಜವಾಬ್ದಾರಿ ಮತ್ತು ಸುಸ್ಥಿರತೆ ಅಭಿವೃದ್ಧಿ ಮಾಡುವಿಕೆಯನ್ನು ಯಾವ ಸಂಸ್ಥೆ ಪರಿಚಯಿಸಿತು? ವ್ಯವಹಾರ ಜವಾಬ್ದಾರಿ ಮತ್ತು ಸುಸ್ಥಿರ ವರದಿ ಮಾಡುವಿಕೆಯನ್ನು ಯಾವ ಸಂಸ್ಥೆ ಪರಿಚಯಿಸಿತು ಅಂತಂದ್ರೆ ಭಾರತೀಯ ಭದ್ರತಾ ಪತ್ರಗಳ ಮತ್ತು ವಿನಿಮಯ ಮಂಡಳಿ. ನೆಕ್ಸ್ಟ್, ಸುಗಮ್ಯ ಭಾರತ ಆಫ್ ಯಾವ ಸಚಿವಾಲಯದ ಉಪಕ್ರಮವಾಗಿದೆ? ಸುಗಮ್ಯ ಭಾರತ ಆಫ್ ಯಾಪದು ಯಾವ ಸಚಿವಾಲಯದ ಉಪಕ್ರಮವಾಗಿದೆ? ಇದು ರೈಟ್ ಆನ್ಸರ್, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ. ನೆಕ್ಸ್ಟ್ 49, ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ನ ಹೊಸ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಓಕೆನಾ, AIIB ನ ಹೊಸ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂದ್ರೆ ಜೌ ಜಿಯಾಯಿ. ಓಕೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್, 2025 ಮಹಿಳಾ ಹಾಕಿ, ಓಕೆನಾ, ಮಹಿಳಾ ಹಾಕಿ ಇಂಡಿಯಾ ಮಾಸ್ಟರ್ಸ್ ಕಪ್ ಅನ್ನು ಯಾವ ರಾಜ್ಯ ಗೆದ್ದಿದೆ? ಪಂಜಾಬ್, ಬಿಹಾರ್, ಒಡಿಸ್ಸಾ, ಮಹಾರಾಷ್ಟ್ರ. ಅಂದ್ರೆ ಒಡಿಸ್ಸಾದವರು ಇದನ್ನ ಗೆದ್ದಿದ್ದಾರೆ. ಓಕೆನಾ. ಐ ಹೋಪ್ ನಿಮ್ಗೆಲ್ಲ ಕ್ಲಾಸ್ ಎಲ್ಲ ಯೂಸಸ್ ಆಗ್ತಿದಾವೆ ಅಂತ ಭಾವಿಸ್ತೀನಿ ನಿಮ್ಗೆ. ಹಂಗೆ ಉಳಿದ ಕ್ಲಾಸ್ನು ಕೂಡ ಯಾರು ನೋಡಿಲ್ಲ ಅದನ್ನೆಲ್ಲ ನೋಡ್ಬೇಕಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಲ್ಲಿವರೆಗೂ ಕ್ಲಾಸಸ್ ನೋಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್.